ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ನೀವು ಇದು ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ಯಾಕಂದರೆ 4 ಡಿಫ್ರೆಂಟ್ ವೆರೈಟಿ ರೆಸಿಪೀಸ್ನ ಮಾಡ್ಕೋಬೋದು. ನಾನು ಇದರಿಂದ ಈ ಲೋಟದಿಂದ 3 ಲೋಟದಷ್ಟು ನಾನು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನು ಕಡಲೆಬೇಳೆನ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಸಾಬೂದಾನ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿನ ನಾನು ಮೊದಲೇ ಒಂದು ಮರದಲ್ಲಿ ಹಾಕ್ಕೊಂಡು ಕೇರಿ ತೊಗೊಂಡಿದ್ದೆ. ಇದನ್ನು ಮಿನಿಮಮ್ ಒಂದು 10 ಸಾರಿನಾದರೂ ತೊಳ್ಕೊಳ್ಬೇಕು. ಯಾಕಂದರೆ ರೇಷನ್ ಅಕ್ಕಿಯಲ್ಲಿ ತುಂಬ ಡಸ್ಟ್ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಇದನ್ನು ಸೈಡಿಗೆ ತೆಗೆದಿಟ್ಕೊತೀನಿ. ಇವಾಗ ಇನ್ನೊಂದು ಬೇರೆ ಪಾತ್ರೆ ತೊಗೊಂಡು ಅದರಿಂದ ಒಂದು ಲೋಟದಲ್ಲಿ, ಯಾವ ಲೋಟದಲ್ಲಿ ನಾನು ಅಳತೆ ಮಾಡಿಕೊಂಡು 3 ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ದೆ, ಅದೇ ಲೋಟದಲ್ಲಿ 1 ಲೋಟದಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನು ಮೆಂತ್ಯನ ತೊಗೊಂಡಿದ್ದೀನಿ. ಯಾವ ಲೋಟದಲ್ಲಿ ಅಳತೆಗೆ ನಾವು ತೊಗೊಂಡಿದ್ವಲ್ಲ ಅದೇ ಲೋಟದಲ್ಲಿ 1/4 ಕಪ್ಪಷ್ಟು ಅಷ್ಟೇ ನಾನು ಅವಲಕ್ಕಿನ ತೊಗೊಂಡಿದ್ದೀನಿ. ಇವಾಗ ಉದ್ದಿನಬೇಳೆ ಕ್ಲೀನಾಗಿ ತೊಳೆದು ಒಂದು 3-4 ಸರಿ ತೊಳೆದು ತೊಗೊಂಡಿದ್ದೀನಿ. ಅವಲಕ್ಕಿನ ನಾನು ಈಗ ತೊಳೆಯೋದಕ್ಕೆ ಹೋಗಲ್ಲ, ಸಾಯಂಕಾಲ ತೊಳ್ಕೊತೀನಿ. ಯಾವಾಗ ನಾನು ಮಿಕ್ಸಿ ಮಾಡ್ಕೊತೀನಲ್ಲ ಆವಾಗೇ 1-2 ನಿಮಿಷ ಹಿಂದೆ ಮಾಡಿಟ್ಕೊತೀನಿ, ಅಷ್ಟೇ ಸಾಕು ನನಗೆ. ಯಾಕಂದರೆ ಇದು ಪೇಪರ್ ಥರ ಇದೆ ಅವಲಕ್ಕಿ ಬಂದುಬಿಟ್ಟು. ಗಟ್ಟಿ ಅವಲಕ್ಕಿ ಇದ್ದರೆ ಮುಂಚೆನೇ ನೆನೆಸಿಟ್ಕೊಳ್ಳಿ. ಇದು ಗಟ್ಟಿ ಅವಲಕ್ಕಿ ಇಲ್ಲ, 1/4 ಕಪ್ ಅಷ್ಟೇ ತೊಗೊಳ್ಳಿ. ಜಾಸ್ತಿ ಅವಲಕ್ಕಿ ತೊಗೊಳಕ್ಕೆ ಹೋಗಬೇಡಿ, ಯಾಕೆಂದರೆ ಜಾಸ್ತಿ ಅವಲಕ್ಕಿ ತೊಗೊಂಡ್ರೆ ಚೆನ್ನಾಗಿ ಬರಲ್ಲ, ಕಟ್ಟಾಗುತ್ತೆ ದೋಸೆ. ಇವಾಗ 5-6 ಗಂಟೆ ನಾನು ನೆನೆಸಿಟ್ಟು ತೊಗೊಂಡು ಬಂದಿದ್ದೀನಿ. ಮಿನಿಮಮ್ 5-6 ಗಂಟೆ ನೆನೆಯಲೇಬೇಕು ಅಕ್ಕಿ. ಅಕ್ಕಿ ಆಗಿರ್ಬೋದು, ಉದ್ದಿನಬೇಳೆ ಎಲ್ಲನೂ ಇವಾಗ ಕಂಪ್ಲೀಟಾಗಿ ನೆಂದಿದೆ. ಇದು ಈ ಬ್ಯಾಟರ್ನ ನೀವು ಕರೆಕ್ಟಾಗಿ ರೆಡಿ ಮಾಡ್ಕೋಬೇಕು, ಏನೂ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. ಇವಾಗ ಕಂಪ್ಲೀಟಾಗಿ ನೆಂದಿದೆ ಇದು. ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ, ಫುಲ್ಲು ಸ್ಮೂತಾಗಿ ಮಿಕ್ಸಿ ಮಾಡ್ಕೊತೀನಿ. ಎಲ್ಲನೂ ಕಂಪ್ಲೀಟಾಗಿ ನೆಂದಿದೆ. ಇವಾಗ ಅವಲಕ್ಕಿನ ತೊಳೆದು ನಾನು ನೆನೆಸಿಡ್ತೀನಿ. ಅಕ್ಕಿನ ಮಿಕ್ಸಿ ಮಾಡ್ಕೋ ಅಷ್ಟಾಗಲ್ಲಿ ಅವಲಕ್ಕಿ ನೆಂದಿರುತ್ತೆ. ಸೊ ಎಲ್ಲನೂ ಕಂಪ್ಲೀಟಾಗಿ ಫುಲ್ ನೀರು ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೆ ನಾನು. ಇದೆಲ್ಲನೂ ಮಿಕ್ಸಿ ಮಾಡ್ಕೊತೀನಿ, ಸ್ಮೂತಾಗಿ ಮಿಕ್ಸಿ ಮಾಡ್ಕೊತೀನಿ. ಇವಾಗ ಜನ ಯಾವ ಥರ ಇದ್ದಾರೆ ಅಂದರೆ 3 ಗಂಟೆ ಫಿಲಮ್ನ 3 ನಿಮಿಷದಲ್ಲಿ ನೋಡೋದಕ್ಕೆ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅದನ್ನ ರೋಲ್ ಮಾಡಿ ಸ್ಪೀಡಾಗಿ ನೋಡಿ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಹಂಗಾಗಿ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅಂದರೆ ಜನ 3 ಗಂಟೆ ಫಿಲಮ್ನ 3 ನಿಮಿಷದಲ್ಲಿ ನೋಡ್ತೀನಿ ಅಂತಂದರೆ ಸಾಧ್ಯ ಆಗುತ್ತಾ? ಆಗೋದಿಲ್ಲ ಅಲ್ವಾ? ನಾವು 4 ರೆಸಿಪೀಸ್ನ ನಿಮಗೆ ಮಾಡಿ ತೋರಿಸ್ಬೇಕಂದ್ರೆ ಸ್ವಲ್ಪ ಟೈಮ್ ಆಗೇ ಆಗುತ್ತೆ. ಸೊ ಹಾಗಾಗಿ ಪೇಷನ್ಸಿಂದ ಈ ವಿಡಿಯೋನ ನೋಡಿ ಅಂತ ದಯಮಾಡಿ ಕೇಳ್ಕೊತೀನಿ. ಇವಾಗ ಕೈಯಿಂದ ಫುಲ್ಲು ರೊಟೇಟ್ ಮಾಡ್ಕೊಳ್ರಿ. ಮಿನಿಮಮ್ 5-10 ನಿಮಿಷ ನೀವು ಈ ಥರ ಮಾಡ್ಕೊಳ್ಬೇಕು. ಯಾಕಂದರೆ ಬ್ಯಾಟರು ಫುಲ್ ಮಿಕ್ಸ್ ಆಗಬೇಕು. ನೀವು ಸಾಧ್ಯ ಆದರೆ ಈ ಬ್ಯಾಟರ್ನ ಒಂದು ಸ್ಟೀಲ್ ಡಬ್ಬದಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ಸ್ಟೀಲ್ ಡಬ್ಬದಲ್ಲಿ ಇರೋದ್ರಿಂದ. ಇವಾಗ ಸ್ವಲ್ಪ ಕೋಲ್ಡ್ ಇದೆ ವಾತಾವರಣ ಕೂಡ, ಹಾಗೆ ಮಳೆ ಬೇರೆ ಆಗ್ತಾಯಿದೆ ಬೆಂಗಳೂರಲ್ಲಿ. ಇವಾಗ ಓವರ್ ನೈಟ್ ಇದನ್ನ ಬಿಡ್ತೀನಿ, ಬೆಳಗ್ಗೆ ನಾನು ತೆಗೆದು ನೋಡ್ತಾ ಇದ್ದೀನಿ. ಇವಾಗ ತುಂಬ ಚೆನ್ನಾಗಿ ಉಬ್ಕೊಂಡು ಬಂದಿದೆ ಹಿಟ್ಟು. ಯಾಕಂದರೆ ನೀವೇ ನೋಡಿದ್ರಲ್ಲ ಎಷ್ಟು ಚಿಕ್ಕ ಲೋಟದಲ್ಲಿ ನಾನು ಅಕ್ಕಿ ಅಥವಾ ಉದ್ದಿನಬೇಳೆನ ತೊಗೊಂಡಿದ್ದು. ನಾನು ಗ್ಲಾಸ್ ಲೆಕ್ಕದಲ್ಲ, ತುಂಬ ಚಿಕ್ಕ ಲೋಟದಲ್ಲಿ ನಾನು ನಿಮ್ಗೆ ತೋರಿಸಿರೋದು. ಹಿಟ್ಟು ಈ ಥರ ಉದುಗ್ ಬರಬೇಕು. ಈ ಥರ ಉದುಗ್ ಬಂದರೆ ತುಂಬ ಚೆನ್ನಾಗಾಗತ್ತೆ ರೆಸಿಪೀಸ್ ಎಲ್ಲ. ಈ ಥರ ತುಂಬ ಚೆನ್ನಾಗಿ ಉಬ್ಕೊಂಡು ಬರಬೇಕು ಹಿಟ್ಟು. ಉದುಗಿದ್ರೆ ಮಾತ್ರ ಚೆನ್ನಾಗಾಗೋದು. ಇದಕ್ಕೆ ನಾನು ನೀವು ಇವಾಗ ತೋರಿಸ್ತಾ ಇರೋ ಯಾವ ರೆಸಿಪೀಸ್ಗೂ ನಾನು ಸೋಡಾನ ಯೂಸ್ ಮಾಡಲ್ಲ. ನಿಮಗೆ ಬೇಕಂದರೆ ನೀವು ಸ್ವಲ್ಪ ಸೋಡಾನ ಆ್ಯಡ್ ಮಾಡ್ಕೊಳ್ಳಿ. ನಾನು ಯಾವುದಕ್ಕೂ ಸೋಡಾ ಯೂಸ್ ಮಾಡೋದೇ ಇಲ್ಲ. ಮನೇಲಾದರೂ ಅಷ್ಟೇ ಸೋಡಾ ತುಂಬ ಕಡಿಮೆ ನಾವು ಯೂಸ್ ಮಾಡೋದು. ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಹಾಗೆ ನಾನು ಸ್ವಲ್ಪ ಬೇರೆದಕ್ಕೆ ಅಂತ ಹೇಳಿಬಿಟ್ಟು, ಬೇರೆ ರೆಸಿಪೀಸ್ಗೋಸ್ಕರ ಅಂತ ಹೇಳಿಬಿಟ್ಟು ನಾನು ಬೇರೆ ಒಂದು ಜಗ್ಗಲ್ಲಿ ಸ್ವಲ್ಪ ತೆಗೆದಿಟ್ಕೊತೀನಿ. ಸ್ಟೀಲ್ ಜಗ್ ಇದು, ಇದ್ರಾಗೆ ಸ್ವಲ್ಪ ಎತ್ತಿಟ್ಕೊತೀನಿ ನಾನು. ಇವಾಗ ಎತ್ತಿಟ್ಕೊಂಡಿದ್ದಾಯಿತು. ಮಿಕ್ಕಿರೋದಕ್ಕೆ ಸಕ್ಕರೆ ಹಾಗೂ ಉಪ್ಪನ್ನು ನಾನು ಆ್ಯಡ್ ಮಾಡ್ಕೊತೀನಿ. ಇದಕ್ಕೆ ಮಿಕ್ಕಿರೋದಕ್ಕೆ ಸಕ್ಕರೆ ಹಾಗೂ ಉಪ್ಪನ್ನು ಹಾಕ್ಕೊಂಡು ಬಿಡ್ತೀನಿ. ಇದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಲ್ಲ, ಇದನ್ನು ಮಿಕ್ಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಮಸಾಲೆ ದೋಸೆ ಬರುತ್ತೆ ಅಂತ ನೀವೇ ನಿಮ್ಮ ಕಣ್ಣಾರ ನೋಡಿ. ನಾನು ಸುಳ್ಳು ಹೇಳ್ಬೋದು, ಬಟ್ ಈ ಒಂದು ಬ್ಯಾಟರ್ ನೀವು ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದಾದರೆ ಹೋಟೆಲ್ ಸ್ಟೈಲಲ್ಲಿ ಯಾವ ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಥರನೇ ಮಸಾಲೆ ದೋಸೆ ಬರುತ್ತೆ. ನಾನು ಸುಳ್ಳು ಹೇಳ್ತಾ ಇಲ್ಲ.
ನಾವು ಪ್ರತಿದಿನ ಮಾಡೋದೇ ಈ ಥರ. ಬಟ್ ಇನ್ನೊಂದು ನಿಮ್ಗೆ ಹೇಳ್ಬೇಕು ಏನಂದರೆ, ತುಂಬ ಜನ ನಮ್ಮದು ಇದು ಹೋಟೆಲ್ ಸ್ಟೈಲಲ್ಲಿ ಕೆಂಪಗೆ ನಮ್ಮ ದೋಸೆ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಅದೇ ಯಾಕೆ ಆ ಥರ ಬರಲ್ಲ ಅಂತಂದರೆ, ನಿಮ್ಮದು ತವಾ ಫಾಲ್ಟ್ ಇರುತ್ತೆ. ಯಾಕಂದರೆ ಇತ್ತೀಚೆಗೆ ನಾನ್ ಸ್ಟಿಕ್ ಎಲ್ಲರೂ ಬಳಸ್ತಾ ಇರ್ತಾರೆ. ನಾನ್ ಸ್ಟಿಕ್ ಏನು ಆಗತ್ತಂದರೆ, ನಾನ್ ಸ್ಟಿಕ್ ಯಾವಾಗಲೂ ಫಾಸ್ಟ್ ಹೀಟರ್ ಆಗಿರುತ್ತೆ. ಫಾಸ್ಟ್ ಹೀಟರ್ ಆಗಿರೋದ್ರಿಂದ ಬೇಗ ಅಡುಗೆ ಬೆಂದ್ಬಿಡತ್ತೆ. ಸಡನ್ನಾಗಿ ಅದು ದೋಸೆ ಆಟೋಮೆಟಿಕ್ಕಾಗಿ ನಾವೇ ಕೆಲವೊಂದು ಸರಿ ತೆಗೆಯದೇ ಇದ್ರೂ ಸೈಡಿಗೆ ತನ್ನಷ್ಟಕ್ಕೆ ತಾನೇ ಎದ್ಕೊಂಡು ಬಂದ್ಬಿಡತ್ತದು. ಈ ತವಾದಲ್ಲಾದರೂ ಅಷ್ಟೇ ಸ್ಟಾರ್ಟಿಂಗ್ 1 ಇಯರ್ ನನಗೆ ಅದೇ ಥರ ಆಗಿದ್ದು. ಆಮೇಲೆ ಬರ್ತಾ ಬರ್ತಾ ಬ್ರೌನ್ ಕಲರ್ ನನಗೆ ಬರೋಕ್ಕೆ ಶುರು ಆಯಿತು. ಸ್ಟಾರ್ಟಿಂಗಲ್ಲಿ ನನಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ಶಾಕ್ ಆಗಿದ್ದೆ. ಆಮೇಲೆ ಗೊತ್ತಾಯಿತು ಇದು ತವಾ ಕೂಡ ಅಷ್ಟೇ ಬರ್ತಾ ಆಫ್ಟರ್ 1 ಇಯರ್ ಇದು ಸರಿ ಹೋಯಿತು. ಇವಾಗ ಇನ್ನೂ ಒಂದು ದೋಸೆ ಹಾಕಿ ತೋರಿಸ್ತೀನಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಸ್ಮೆಲ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ಸೇಮ್ ಅದೇ ಥರ ಬರುತ್ತೆ. ಇವಾಗ ನೀವು ತುಪ್ಪ ಬೇಕಂದರೆ ತುಪ್ಪನ ಹಾಕೋಬೋದು, ಇಲ್ಲ ಅಂದರೆ ಎಣ್ಣೆ ಬೇಕಿದ್ದರೆ ಎಣ್ಣೆನೂ ಹಾಕೋಬೋದು. ಆಗಲೇ ಹೇಳಿದಾಗೆ ನೀವು ತವಾದೇ ಫಾಲ್ಟ್ ಇರುತ್ತೆ, ಅದು ಬಿಟ್ಟು ಮತ್ತು ಇನ್ಯಾವುದೂ ಇರಲ್ಲ. ನೀವು ಇದ್ರ ಮೇಲೆ ಕೆಂಪು ಚಟ್ನಿ ಹಾಕೋಬೋದು, ಇಲ್ಲಾಂದರೆ ಶೇಂಗಾ ಚಟ್ನಿ ಬರುತ್ತಲ್ಲ, ಶೇಂಗಾ ಚಟ್ನಿ ಕೂಡ ಹಾಕೋಬೋದು. ಆಮೇಲೆ ಬಾಜಿ ಇಟ್ಬಿಟ್ಟು ಈ ಥರ ಟರ್ನ್ ಮಾಡಿದರೆ ಮುಗೀತು. ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬ ಪರ್ಫೆಕ್ಟಾಗಿದೆ. ಬ್ಯಾಟ್ರಲ್ಲಿ ಯಾವ ಫಾಲ್ಟು ಇಲ್ಲ. ನಾನು ಇನ್ನೂ ಒಂದು ಸೆಟ್ ದೋಸೆ ಕೂಡ ಮಾಡಿ ವಿಡಿಯೋನ ಇದ್ರೊಳಗೆ ಆ್ಯಡ್ ಮಾಡ್ತಾಯಿದ್ದೆ. ಯಾಕಂದರೆ ಇದೇ ನಾನು ಮಾಡಿರೋ ವಿಡಿಯೋನ ಆಲ್ರೆಡಿ ತುಂಬ ಲಾಂಗ್ ಇರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ ನೀವೇ ನೋಡ್ಬೋದು. ತುಂಬ ಪರ್ಫೆಕ್ಟಾಗಿದೆ. ಸೇಮ್ ಟೇಸ್ಟ್ ಕೂಡ ಹೋಟೆಲಲ್ಲಿ ಯಾವ ಥರ ಇದೆ ಅದೇ ಥರ. ಸೆಟ್ ದೋಸೆ ಅದೇನು ಫಾಲ್ಟ್ ಆಯಿತು ಅಂದರೆ, ನಾನು ಹಾಕಬೇಕು ಅಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಲೆಂದಿ ಆಗುತ್ತೆ ಅಂತ ಹೇಳಿಬಿಟ್ಟು ಆ ವಿಡಿಯೋನ ಆ್ಯಡ್ ಮಾಡೋದಕ್ಕೆ ಹೋಗಿಲ್ಲ. ಸೆಟ್ ದೋಸೆ ಹಾಕೋದು ನಿಮಗೆಲ್ಲ ನಾರ್ಮಲಾಗಿ ಗೊತ್ತಿರುತ್ತೆ ಅಂದ್ಕೊತೀನಿ. ಇವಾಗ ನಾನು ಪಡ್ಡು ರೆಸಿಪಿ ತೋರಿಸ್ತೀನಿ. 1 ಈರುಳ್ಳಿ ಹಾಗೆ 1 ಗ್ರೀನ್ ಚಿಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವು ಹಾಗೆ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊತೀನಿ. ನಿಮ್ಮ ಹತ್ರ ಸಬ್ಬಸಿಗೆ ಸೊಪ್ಪಿದ್ರೆ ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ನಾನು ಸೋಡಾ ಎಲ್ಲ ಹಾಕಿಲ್ಲ, ನಿಮ್ಗೆ ಸೋಡಾ ಬೇಕಂದರೆ ಸೋಡಾ ಹಾಕ್ಕೊಳ್ಳಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಇದ್ರ ಮೇಲೆ ನಾನು ಪಡ್ಡು ಮಾಡೋ ಹಂಚನ್ನು ಇಟ್ಕೊತೀನಿ. ವಿಡಿಯೋ ಲಾಂಗ್ ಆಗಿದೆ ಅಂತ ತುಂಬ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ಸಾರಿ ಹೋಗಿ ನನ್ನ ಚಾನಲಲ್ಲಿ ನೋಡಿ ಎಷ್ಟೋ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಬರೀ 20-30 ವ್ಯೂಸ್ ಬಂದಿರೋ ಅಂಥ ವೀಡಿಯೋಸ್ ಇದ್ದಾವೆ. ಅದನ್ನೆಲ್ಲ ನೋಡಿದಾಗ ನಂಗೆ ತುಂಬ ಬೇಜಾರಾಗುತ್ತೆ. ಯಾಕಪ್ಪ ಬೇಕು ಸುಮ್ಮನೆ ವೀಡಿಯೋ ಮಾಡೋದೇ ಬಿಟ್ಬಿಟ್ರೆ ಆಗತ್ತಲ್ಲ ಅಂತ ತುಂಬ ಅನಿಸುತ್ತೆ. ನೀವು ಅಂದ್ಕೊಳ್ತಿರ್ಬೋದು ಯೂಟ್ಯೂಬಲ್ಲಿ ಇವ್ಳಿಗೆ ದುಡ್ಡು ಬರ್ತಾಯಿದೆ ಅದಕ್ಕೆ ಮಾಡ್ತಾಯಿದ್ದಾಳೆ ಇವಳು ಅಂತ. ನಿಜ ₹1 ನನಗಿನ್ನೂ ದುಡ್ಡು ಬರ್ತಾ ಇಲ್ಲ. ಅದು ಯಾವಾಗ ಬರುತ್ತಂತನೂ ನಂಗೆ ಗೊತ್ತಿಲ್ಲ ಇನ್ನೂ. ಬಟ್ ಆದರೂ ಮಾಡ್ತಾಯಿದ್ದೀನಿ. ಹೋಪ್ ಫಾರ್ ದ ಬೆಸ್ಟ್. ನೋಡೋಣ ಯಾವಾಗ ಬರುತ್ತಾ ಅಂತ ಗೊತ್ತಿಲ್ಲ ನನಗೂ. ಆದರೆ ನನ್ನ ವ್ಯೂಸ್ ಬರದೇ ಇದ್ದರೆ ತುಂಬಾ ಬೇಜಾರಾಗುತ್ತೆ. ಇಷ್ಟೊಂದು ಕಷ್ಟಪಟ್ಟು ನಾವು ವೀಡಿಯೋ ಮಾಡ್ತಾ ಇರ್ತೀವಿ. ನಿಮ್ಗೆ ಈ ಒಂದು ವೀಡಿಯೋನ ನಾನು ಬರೀ 13 ನಿಮಿಷದ ವೀಡಿಯೋನ ನಾನು ನಿಮ್ಗೆ ಮಾಡೋದಕ್ಕೆ ಒಂದು ಫುಲ್ ಡೇ ಹೋಗಿರುತ್ತೆ ನಂದು. ವೀಡಿಯೋ ಮಾತ್ರ ನೀವು ನೋಡಿರ್ತೀರ. ಬಟ್ ವೀಡಿಯೋ ಮಾತ್ರ ಅಲ್ಲ, ಅದ್ರ ಹಿಂದೆ ಎಡಿಟಿಂಗ್ ಇರುತ್ತೆ ಮತ್ತು ಆಡಿಯೋ ರೆಕಾರ್ಡಿಂಗ್ ಇರುತ್ತೆ. ಎಲ್ಲ ತುಂಬ ಕಷ್ಟಪಟ್ಟು ಮಾಡಿರ್ತೀವಿ ನಾವು. ಯಾಕಂದರೆ ಪುಟ್ಟ ಮಕ್ಕಳಿದೆ. ನನಗೂ 1 ವರ್ಷದ ಮಗ ಇದ್ದಾನೆ. ಅವನು ಕರ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಇನ್ನೂ ಒಬ್ಬ ಮಗ ಸ್ಕೂಲ್ಗೆ ಹೋಗ್ತಾನೆ. ಇದನ್ನೆಲ್ಲ ಮಾಡಿಕೊಂಡು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ನನಗೇನೋ ಒಂದು ಇದು ಮಾಡಿ ತೋರಿಸ್ಬೇಕು. ಜನ ನೋಡ್ತಾರಲ್ಲ, ಖುಷಿ ಪಡ್ತಾರೆ. ಅವ್ರು ನಮ್ಮ ಬಗ್ಗೆ ಒಂದು ಒಳ್ಳೆ ಭಾವನೆ ಕ್ರಿಯೇಟ್ ಮಾಡಬೇಕು, 4 ಜನರು ಸಂಪಾದನೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು. ಆಡಿಯೋ ರೆಕಾರ್ಡ್ ಮಾಡ್ತಾ ಒಂದಿನ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಬರೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ 30-40 ನಿಮಿಷ ಆದಮೇಲೆ ಗೊತ್ತಾಯಿತು, ಅಯ್ಯೋ ಟೈಮ್ ಆಗಿದೆ ಅಂತ ಓಡೋದೆ ಇಲ್ಲಿಂದ ಮನೆಯಿಂದ. ಸೊ ಹಂಗಾಗ್ಬಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ರೆಸಿಪಿಗೆ ಹೋಗೋಣ. ಇವಾಗ ಇಡ್ಲಿ ಮಾಡೋಣ ಹೆಂಗಾಗತ್ತೆ ಅಂತ ತೋರಿಸ್ಕೊಡ್ತೀನಿ. ಸಖತ್ ಸಾಫ್ಟಾಗಿ ಬರುತ್ತೆ ರೀ ಇಡ್ಲಿ. ನೀವು ಇವಾಗ ಯೂಟ್ಯೂಬಲ್ಲಿ ತಮ್ನೇಲ್ ಹಾಕಿರ್ತಾರೆ ನೋಡಿದ್ದೀರಾ, ರೇಷನ್ ಅಕ್ಕಿಯಿಂದ ಇಡ್ಲಿ ಅಂತ ಹೇಳಿಬಿಟ್ಟು. ಇದೇ ಸೇಮ್ ಪ್ರೊಸೆಸ್ಸು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ನೀವು ಬೇಕಿದ್ದರೆ ಸೋಡಾನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ ಹಿಟ್ಟು. ಈ ಥರ ಇದ್ದರೆ ಇಡ್ಲಿ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ. ನೀವು ಬರೀ ಇಡ್ಲಿ ಮಾಡ್ಕೊತೀನಿ ಅಂದರೆ ನೀವು ಮಿಕ್ಸಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ತರಿಯಾಗಿ ನೀವು ಅಕ್ಕಿನ ಮಿಕ್ಸಿ ಮಾಡ್ಕೊಳ್ಳಿ. ಸ್ಮೂತಾಗಿ ಮಾಡ್ಕೊಳ್ಳೋಕ್ಕಿಂತ ತರಿಯಾಗಿ ಮಾಡಿಕೊಂಡ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನೀಗ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ, ಬಟ್ ಆದರೂ ಕೂಡ ಸೂಪರಾಗಿ ಇಡ್ಲಿ ಬರುತ್ತೆ. ನಾನೇ ತೋರಿಸ್ತೀನಿ ನಿಮ್ಗಿವಾಗ. ಇಷ್ಟು ಚೆನ್ನಾಗಿ ಇಡ್ಲಿ ಬರುತ್ತಲ್ಲ, ರೇಷನ್ ಅಕ್ಕಿಯಿಂದ ಇಡ್ಲಿ ಅಂತ ತೋರಿಸ್ತಾರೆ ನೋಡಿ, ಅದೇ ಇದು ಸೇಮ್ ಪ್ರೊಸೀಜರ್. ನೀವು ಯೂಟ್ಯೂಬಲ್ಲಿ ಬೇಕಾದಷ್ಟು ವೀಡಿಯೋ ನೋಡಿದರೂ ಸೇಮ್ ಪ್ರೊಸೀಜರೇ ಇರುತ್ತೆ. ಬಟ್ ಹೆಚ್ಚು ಕಡಿಮೆ ಆಗ್ಬೋದು. ಕ್ವಾಂಟಿಟಿಯಲ್ಲಿ ಒಂದು ಹೆಚ್ಚು ಅಥವಾ ಒಂದು ಕಡಿಮೆ ಆಗ್ಬೋದು. ಅದು ಬಿಟ್ಟರೆ
ಸೇಮ್ ರೆಸಿಪಿನೇ ಸೇಮ್ ಪ್ರೊಸೆಸ್ಸಲ್ಲೇ ಇರುತ್ತೆ. ಇದನ್ನೇ ಹಾಕಿ ಮಾಡಬೇಕು. ಇವಾಗ ಎಲ್ಲದಕ್ಕೂ ಪ್ಲೇಟ್ಗಳಿಗೆ ನಾನು ಎಣ್ಣೆ ಹಚ್ಕೊಂಡ್ಬಿಟ್ಟು ಬ್ಯಾಟರ್ನ ಹಾಕಿ ಇಡ್ತಾ ಇದ್ದೀನಿ. ನಾನು ಕುಕ್ಕರಲ್ಲಿ ಆಲ್ರೆಡಿ ನೀರು ಕಾಯೋದಕ್ಕಂತ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದು ಎಷ್ಟು ನಾನು ನಿಮಗೆ ಸ್ವಲ್ಪ ಸ್ವಲ್ಪನೇ ತೋರಿಸಿದ್ದೀನಿ. ನಾನು ನಿನ್ನೆ ಹಿಟ್ಟು ರೆಡಿ ಮಾಡ್ಕೋಬೇಕಾದ್ರೂ ಅಷ್ಟೇ ನಾನು ನಿಮ್ಗೆ ತೋರಿಸಿದೆ. ಚಿಕ್ಕ ಕಪ್ಪಲ್ಲಿ ಮಾಡ್ಕೊಂಡಿದ್ದೀನಿ ನಾನು, ಒಂದು ಸ್ಟೀಲ್ ಕಪ್ಪಲ್ಲಿ. ನಾನು ಒಂದು ಗ್ಲಾಸ್ ಲೆಕ್ಕದಲ್ಲೆಲ್ಲ ಹಾಕ್ಕೊಂಡಿಲ್ಲ ಹಿಟ್ಟನ್ನ, ಅಕ್ಕಿನ ಸ್ವಲ್ಪನೇ ತೊಗೊಂಡಿರೋದು. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲನೂ. ಇವಾಗ ಇದಕ್ಕೆ ಒಂದು ಲಾಕ್ ಮಾಡ್ಕೊಂಡ್ಬಿಟ್ಟು ನಾನು ಇದನ್ನು ಕುಕ್ಕರ್ಗೆ ಇಡ್ತೀನಿ. ನೀರು ಕುದೀತಾ ಇರಬೇಕಾದ್ರೆ ಇಡಿ ಇದನ್ನು. ನೀರು ಕುದಿಯೋಕ್ಕಿಂತ ಮುಂಚೆ ಎಲ್ಲ ಇಡೋದಕ್ಕೆ ಹೋಗಬೇಡಿ. ಇವಾಗ ಒಂದು 10ರಿಂದ 15 ನಿಮಿಷ ಬಿಡ್ತೀನಿ. ಚೆನ್ನಾಗಿ ಇಡ್ಲಿ ಬರುತ್ತೆ. ತುಂಬ ಸಾಫ್ಟಾಗಿ ಬರುತ್ತೆ. ಇದನ್ನು ಸೇಮ್ ಪ್ರೊಸೆಸ್ಸಲ್ಲೇ ಮಾಡೋದು. ಯಾರು ಮಾಡಿದರೂ ಇದೇ ಪ್ರೊಸೆಸ್ಸಲ್ಲೇ ಮಾಡಬೇಕು. ಇವಾಗ 10-15 ನಿಮಿಷ ಆದಮೇಲೆ ಇಡ್ಲಿ ಕೂಡ ರೆಡಿ ಆಯಿತು. ತೆಗಿತಾ ಇದ್ದೀನಿ. ಇವಾಗ ಇಡ್ಲಿ ಕೂಡ ರೆಡಿ ಆಗಿದೆ. ಇದನ್ನು ತೆಗಿತೀನಿ ನಾನು. ನಮ್ಮನ್ನು ಬೇರೆಯವ್ರು ಹೊಗಳ್ತಾ ಇದ್ದಾರೆ ಅಂದರೆ ಅಲ್ಲಿ ನಾವು ಹೀರೋಗಳಲ್ಲ ರೀ. ನಮ್ಮನ್ನು ಯಾರು ಹೊಗಳ್ತಾ ಇದ್ದಾರಲ್ಲ ಅವ್ರು ಹೀರೋಗಳು. ಯಾಕಂದರೆ ಒಬ್ಬರನ್ನ ಅಪ್ರಿಷಿಯೇಷನ್ ಮಾಡುವಂಥ ಭಾವನೆ ಇದೆಯಲ್ಲ ಅವ್ರಿಗೆ. ಸೊ ಅದಕ್ಕೆ ಅವರೇ ಹೀರೋಗಳು ಅಂತ ಹೇಳ್ತೀನಿ. ನಾವು ಮಾಡಿ ನಿಮಗೆ ತೋರಿಸ್ತೀವಿ ಅಂದರೆ ನೀವು ನಮ್ಮನ್ನ ಹೊಗಳಬೇಕು ಅಂತ ಏನಲ್ಲ. ನೀವು ಇಷ್ಟಪಟ್ಟು ನೋಡಿ ಒಂದು ಲೈಕ್ ಕೊಟ್ಟರೆ ಸಾಕು ನಮಗೆ. ಅದೇ ತುಂಬ ಖುಷಿ ನಮಗೆ. ನೋಡಿ ಎಷ್ಟು ಸಾಫ್ಟಾಗಿ ಇಡ್ಲಿ ಬಂದಿದೆ. ಆ್ಯಕ್ಚುಲಿ ಅದು ಹೊಗೆ ಮೇಲೆ ಬರ್ತಾ ಇದೆ ಅದರದ್ದು ಹವೆ, ಹಾಗಾಗಿ ಕ್ಯಾಮ್ರಾ ಎಲ್ಲ ಬ್ಲರ್ ಆಗ್ತಾ ಇದೆ. ಅದು ಬಿಟ್ಟರೆ ಇಷ್ಟು ಸಾಫ್ಟ್, ಇಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ. ಇದ್ರ ಜೊತೆ ಗಟ್ಟಿ ಚಟ್ನಿ ಅಥವಾ ಸಾಂಬಾರು ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಸಾಫ್ಟಾಗಿ ಬಂದಿದೆಯಲ್ಲ, ಹೂ ಥರ ಆಗಿದೆ ಇಡ್ಲಿ ಮಾತ್ರ. ನೀವು ಇದನ್ನು ಡೆಫಿನೆಟಾಗಿ ಫಾಲೋ ಮಾಡಿ. ಹಾಗೆ ಇದನ್ನು ನೀವು ಕಂಪಲ್ಸರಿ ನಿಮ್ಮ ಮನೆಯಲ್ಲಿ ಒಂದು ಸಾರಿ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಿಜ ಅದು ಹೀಟ್ಗೆ ಕ್ಯಾಮ್ರಾ ಬ್ಲರ್ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಬಂದಿದೆ. ಇಷ್ಟು ಸಾಫ್ಟಾಗಿದೆ ಅಲ್ಲ ಇಡ್ಲಿ. ನಾನು ಯಾವಾಗೂ ಎಲ್ಲನೂ ಒಂದೇ ಸಾರಿ ಮಾಡೋದಕ್ಕೆ ಅಂತ ಜಾಸ್ತಿ ಹೋಗಲ್ಲ. ಮಕ್ಕಳು ಕೇಳಿದಾಗ ಮಾತ್ರ ಈ ಥರ ಬೇರೆದನ್ನು ಮಾಡಿಕೊಡ್ತೀನಿ. ಇಷ್ಟು ಸಾಫ್ಟಾಗಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.